ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಹೊಸ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. 40 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಏಷ್ಯಾ ಕಪ್ ಫೈನಲ್ಸ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಮುಖಾಮುಖಿಯಾಗ್ತಿವೆ. ಹೌದು, ಸೆಪ್ಟೆಂಬರ್ 28ರಂದು ದುಬೈನಲ್ಲಿ ನಡೆಯಲಿರುವ ಈ ಪಂದ್ಯಕ್ಕೆ ಎರಡೂ ತಂಡಗಳು ಸಜ್ಜಾಗುತ್ತಿವೆ. ಈಗಾಗಲೇ 2025ರ ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನವನ್ನ 2 ಬಾರಿ ಬಗ್ಗು ಬಡಿದಿದೆ. ಈಗ ಎರಡು ತಂಡಗಳು ಮತ್ತೊಮ್ಮೆ ಫೈನಲ್ಸ್ನಲ್ಲಿ ಸೆಣಸಾಡಲು ರೆಡಿಯಾಗಿ ನಿಂತಿವೆ. ಇನ್ನು ಟೀಂ ಇಂಡಿಯಾ ಇದುವರೆಗೂ 8 ಬಾರಿ ಏಷ್ಯಾ ಕಪ್ ಗೆದ್ದಿದೆ. ಪಾಕಿಸ್ತಾನ 2 ಬಾರಿ ಪ್ರಶಸ್ತಿ ಗೆದ್ದಿದೆ. ಈವರೆಗೂ ನಡೆದ ಏಷ್ಯಾ ಕಪ್ ಟೂರ್ನಿಗಳಲ್ಲಿ ಎರಡೂ ದೇಶಗಳು ಫೈನಲ್ಸ್ನಲ್ಲಿ ಮುಖಾಮುಖಿಯಾಗಿರಲಿಲ್ಲ. ಸೆಪ್ಟೆಂಬರ್ 28ರಂದು ಭಾನುವಾರ ಫೈನಲ್ಸ್ ಮ್ಯಾಚ್ ನಡೆಯಲಿದೆ. ಟೀಂ ಇಂಡಿಯಾ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಫೈನಲ್ ತಲುಪಿದೆ. ಸಲ್ಮಾನ್ ಅಲಿ ಆಘಾ ನಾಯಕತ್ವದಲ್ಲಿ ಪಾಕಿಸ್ತಾನವೂ ಕೂಡ ಫೈನಲ್ ತಲುಪಿದೆ. ಇದೇ ಟೂರ್ನಿಯಲ್ಲಿ 2 ಪಂದ್ಯಗಳಲ್ಲಿ ಪಾಕ್ಗೆ ಸೋಲಿನ ರುಚಿ ನೀಡಿರುವ ಟೀಂ ಇಂಡಿಯಾ ಫೈನಲ್ನಲ್ಲೂ ಗೆಲ್ಲುವ ಫೇವರೇಟ್ ಆಗಿದೆ. ಹೊಡಿಬಡಿ ಆಟಗಾರರಾದ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಸೇರಿದಂತೆ ಕೆಲವೇ ಆಟಗಾರರ ಬ್ಯಾಟಿಂಗ್ ನೆಚ್ಚಿಕೊಂಡಿರುವ ಭಾರತ ಬೌಲಿಂಗ್ನಲ್ಲೂ ವೇಗಿ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್, ವರುಣ್ ಚಕ್ರವರ್ತಿ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದೆ. ಮತ್ತೊಂದೆಡೆ ಈ ಟೂರ್ನಿಯ ಅಂಕಿ ಅಂಶ ಗಮನಿಸಿದ್ರೆ ಪಾಕ್ ತಂಡ ಭಾರತಕ್ಕಿಂತ ವೀಕ್ ಅನಿಸಿದ್ರೂ ಪುಟಿದೇಳುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಏಷ್ಯಾ ಕಪ್ ಫೈನಲ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ.